ರಿಯಾಲಿಟಿ ಶೋಗೆ ಬಂದ ಮೇಲೆ ಡಿವೋರ್ಸ್ ಪಡೆದ ಈ ಸೆಲೆಬ್ರಿಟಿ ಜೋಡಿಗಳು ಯಾರ್ಯಾರು ಅಂತ ನೋಡೋಣ. ಆದರೆ ಇವರ ಡಿವೋರ್ಸ್ಗೆ ರಿಯಾಲಿಟಿ ಶೋ ಕಾರಣವಲ್ಲ. ಏನಿದು ವಿಷಯ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ನಟಿ ಮತ್ತು ಆಂಕರ್ ಜಾಹ್ನವಿ. ಚಿಕ್ಕ ವಯಸ್ಸಲ್ಲೇ ಕಾರ್ತಿಕ್ ಅವರನ್ನ ಮದುವೆಯಾದ ಜಾಹ್ನವಿ ಅವರು ನ್ಯೂಸ್ ಆಂಕರ್ ಆಗಿ ಮುಂದುವರೆದರು. ಈ ದಂಪತಿಗೆ ಗ್ರಂಥ್ ಎಂಬ ಮಗನಿದ್ದಾನೆ. ಜಾಹ್ನವಿ ಹಾಗೂ ಗ್ರಂಥ್ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೇ ವೀಕ್ಷಕರಿಗೆ ತಿಳಿಯಿತು. ಈ ಕಾರ್ಯಕ್ರಮವಾದ ಸ್ವಲ್ಪ ಸಮಯಕ್ಕೆ ಕಾರ್ತಿಕ್ ಹಾಗೂ ಜಾಹ್ನವಿ ಅವರು ಬೇರೆ ಬೇರೆ ಮನೆಯಲ್ಲಿ ವಾಸವಾದರು. ಈಗ ಅವರು ಸಂಪೂರ್ಣವಾಗಿ ಬೇರೆಯಾಗಿದ್ದು ಗ್ರಂಥ್ ಅವರು ಜಾಹ್ನವಿ ಅವರೊಂದಿಗೆ ಇದ್ದಾರೆ ಅಂತ ಹೇಳಲಾಗ್ತದೆ. ನಟಿ ಜಯಶ್ರೀ ಆರಾಧ್ಯ. ರಾಜಾರಾಣಿ ಕಾರ್ಯಕ್ರಮದಲ್ಲಿ ಮದುವೆಯಾಗದೇ ಇದ್ರೂ ಲಿವಿಂಗ್ ರಿಲೇಶನ್ಶಿಪ್ ಆಧಾರದ ಮೇಲೆ ಸ್ಟೀವ್ ಲೋಬೋ ಜೊತೆ ಜಯಶ್ರೀ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಅವರು ನಾವಿಬ್ರು ಅಧಿಕೃತವಾಗಿ ಮದುವೆ ಆಗದೇ ಇದ್ರೂ ಸಹ ಪತಿ ಪತ್ನಿಯಂತೆ ಇದ್ದೇವೆ ಅಂತ ಹೇಳಿದ್ರು. ಆದರೆ ಈ ಕಾರ್ಯಕ್ರಮದ 1 ತಿಂಗಳ ನಂತರ ಈ ಜೋಡಿ ವೈಯಕ್ತಿಕ ಕಾರಣಗಳಿಂದ ಬ್ರೇಕಪ್ ಮಾಡಿಕೊಂಡಿದ್ದಾರೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾದ ಈ ಜೋಡಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ 1 ವರ್ಷದ ಒಳಗಾಗಿ ಇವರಿಬ್ಬರ ಒಪ್ಪಿಗೆಯೊಂದಿಗೆ ಮದುವೆಯಾದರು. ನಂತರ ರಾಜಾರಾಣಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆಗಿದ್ರು. ಆದರೆ ಇದರ ನಂತರ ಇವರಿಬ್ಬರ ದಿನನಿತ್ಯದ ಜೀವನದಲ್ಲಿ ಹೊಂದಾಣಿಕೆ ಆಗದೇ ಇದ್ದಿದ್ದರಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆದುಕೊಂಡರು. ಕಿರಿಕೀರ್ತಿ ಹಾಗೂ ಅರ್ಪಿತಾ. ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಅವರು ತಾವು ಪ್ರೀತಿಸಿದ ಹುಡುಗಿ ಅರ್ಪಿತಾ ಅವರೊಂದಿಗೆ 11 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ರು. ನಂತರ ಇವರು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆಗಿದ್ರು. ಆದರೆ ಈ ಕಾರ್ಯಕ್ರಮ ಮುಗಿದ 6 ತಿಂಗಳ ಒಳಗಾಗಿ ಇವರಿಬ್ಬರು ವೈಯಕ್ತಿಕ ಕಾರಣಗಳಿಂದ ಡಿವೋರ್ಸ್ ಪಡೆದಿದ್ದಾರೆ. ಈ ಎಲ್ಲ ಜೋಡಿಗಳು ತಮ್ಮ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.